ನಮಸ್ಕಾರಿಪ್ಪ ಎಲ್ಲ ಚೊಕ್ಕ ಮನುಷ್ಯನ ಕಿಚ್ಚ ಮಂದಿಗೆ. ಈಗೆಲ್ಲಪ್ಪ ಹೊಂಟೀವಿ ಅಂತಂದ್ರೆ ನಾವು ನಮ್ಮ ಗಾಡಿದ ಚೈನ್ ಸಾಕೆಟ್ ಹೋಗೈತಿ. ಅದ್ರ ಸಂಬಂಧ ನಾವು ಪರಿಚಯದೊಬ್ಬ ಅಣ್ಣನ ಅಂಗಡಿ ಒಳಗೆ ಆರ್ಡ್ರ್ ಹಾಕಿದ್ದೆ. ಅದು ಅಣ್ಣ ಕಾಲ್ ಮಾಡಿ ಈಗ ಬಂದೈತಿ ಪಾಪಿ ಹಾಕ್ಬೇಕಂತ ಹೇಳಿದೆ. ಅದ್ರ ಸಂಬಂಧ ಅಂತೇಳಿ ಅಣ್ಣನ ಅಂಗಡಿ ಹೊಂಟಿ ಚೈನ್ ಸಾಕೆಟ್ ಹಾಕ್ಕೋಬೇಕಂತೇಳಿ ಹೋಗುಣ್ರಿ. ಅಲ್ಲಿ ಹೋಗಿ ಏನೇನದ ಅದ್ರೊಳಗೆ ನೋಡಿ ಕಾಸ್ಟ್ ಎಷ್ಟಾಯಿತು, ಎಷ್ಟೆಷ್ಟಾಯಿತು, ಎಲ್ಲಿ ಐತಿ, ಲೊಕೇಶನ್ ಹೇಳಿ ಬರ್ತೈತಿ ನಿಮಗೆಲ್ಲ ಹೇಳ್ತೀನಿ. ಅಲ್ಲಿ ತನಕ ನೋಡ್ಕೋತೀರಿ. ಬಂದೇವು ನೋಡ್ರಪ್ಪ. ಇದೇ ಈಗ ನಂಗೆ ಬಂದಿದ್ರು ಆರ್ಡ್ರ್ ಚೈನ್ ಸಾಕೆಟ್. ಇದು ಏನೈತಲ್ಲ ಸಣ್ಣದು ಇರ್ತೈತೆ ಚೈನ್. ಇದು ರಿಮ್ ಮುಂದ್ಗಡೆ ಹಾಕೋದೈತಿ ಚೈನ್ ಸಾಕೆಟ್. ಇದು ಸಾಕೆಟ್ ಮುಂದ್ಗಡೆ ಹಾಕೋ ಸಾಕೆಟ್. ಮತ್ತು ಅಲ್ಲಿನ ನಿಮ್ಗೆ ತಳ ಕಾಣ್ಲತ್ತಲ್ಲ ಬ್ಲ್ಯಾಕ್ ಕಲರ್, ಇದು ಹಿಂದಿನ ಚೈನ್ ಸಾಕೆಟ್ ದೊಡ್ಡದಿರುತ್ತಲ್ಲ ಅಲ್ಲಿ ರಿಮ್ಗಳು ಇರ್ತಾವೆ, ಅದಕ್ಕೆ ಹಾಕೋದದ. ಇದು ಏನು ಈ ಕ್ಯಾರಿ ಬ್ಯಾಗ್ನ ಐತಲ್ಲ ಇದು ಚೈನ್ ಅದ. ಇದೇ ಚೈನ್ ತೊಗೊಂಡು ಈಗ ಹಾಕ್ತಾರೆ. ಈ ಚೈನ್ ಹೋಗಿರ್ತೈತಿ ಮೀನ್ಸ್ ಕಟ್ ಆಗಿರ್ತೈತೆ. ಅವೇನು ಥ್ರೆಡ್ ಕಾಣ್ಲತ್ತವ ನಿಮಗೆ, ಇದು ಲೂಸ್ ಆಗಿರ್ತವೆ, ಅದ್ರ ಸಂಬಂಧ ಸ್ವಲ್ಪ ಹಾಕ್ತಾರೆ. ತಳಗಡೆದೇನಂತ ಹಿಂದಿನ ಚೈನ್, ಹಿಂದಿನ ದೊಡ್ಡದು ಮೇನಿನ ರೆಕ್ಕಗಳು ಇರ್ತವೆ ಅದು. ಈಗ ನೋಡ್ರಿ ನಮ್ಮ ಗಾಡಿ ಹೆಂಗೆ ಓಪನ್ ಮಾಡ್ಯಾರ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಆಗ ಗಾಡಿನ ಫುಲ್ ಓಪನ್ ಮಾಡ್ತಾರೆ. ಹಿಂದಿನ ಟೈರ್ ತೆಗೋದು. ಇದು ಏನು ಎಲ್ಲ ತೆಗಿಲಾಕಂಡ ಇದು ಆ ಸಣ್ಣ ಸಾಕೆಟ್ ಏನಿದೆ ಸಣ್ಣದ ಚೈನಿಂದ ಅದ್ರ ಮ್ಯಾಗ ಇದು ಇದು ಅದ್ರ ಮ್ಯಾಗಿಂದನೇ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಇದನ್ನು ತೆಗೆದ ಮ್ಯಾಗ ಆ ಚೈನ್ ಹೊರಗೆ ತೆಗಿತಾರೆ. ತೆಗೆದ ಮ್ಯಾಗ ಪೂರ ಚೈನ್ ಉಚ್ಚಿ ಚೈನ ತೆಗಿಲಾಕ ಬರಲ್ರಿ. ಅದ್ರ ಸಂಬಂಧ ಕಟ್ ಮಾಡ್ತಾರೆ ಅದನ್ನು. ಇದನ್ನು ತೆಗಿಲಾತಾರಣ್ಣ ಅದನ್ನು. ಇಲ್ಲೇ ಟಯರ್ ಮ್ಯಾಗ ಏನೈತಲ್ಲ ಇದು ಹಳೇದದ, ಇದನ್ನು ಓಪನ್ ಮಾಡ್ತಾರೆ. ಇದರ ಅಪೋಸಿಟ್ ಸೈಡ್ ಇರ್ತಾವಲ್ಲ ಅಲ್ಲಿ ರಬ್ಬರ್ ಟೈಪ್ ರಿಮ್ ಇರ್ತಾವೆ ಪ್ರೊಟೆಕ್ಷನ್ ಸಂಬಂಧ. ಅದು ಆಗಲಿನಲ್ಲಿ ಹಿಂದ್ಗಡೆ ಇರ್ತಲ್ಲ, ಹಿಂದ್ಗಡೆ ಸ್ವಲ್ಪ ಬ್ಯಾಕ್ ಬಂದ್ರೆ ನೀವು ನೋಡ್ಬೋದು. ಬ್ಲ್ಯಾಕ್ ಕಲರ್ ಏನೋ ಪಾಕೆಟ್ ಒಳಗಿತ್ತಲ್ಲ ಕ್ಯಾರಿ ಬ್ಯಾಗ್ನಾಗ, ಅದು ಅಲ್ಲ ಇನ್ಸ್ಟಾಲ್ ಮಾಡ್ತಾರೆ. ಇದು ತೆಗಿಲಾತಾರಣ್ಣ. ತೆಗೆದ್ಮ್ಯಾಗ ತೋರಿಸ್ತೀನಿ ನಿಮ್ಗೆ. ಈಗ ಇದೇ ನೋಡ್ರಿ, ಇದೇ ಅಂಗಡಿ ಇದೆ ನಮ್ಮ ಕಲ್ಯಾಣಿ ಮೋಟರ್ಸ್ ಹತ್ತಿರ. ಏನೇ ಬೈಕ್ ಎಕ್ಸಸರೀಸ್ ಬೇಕಾಗಿದ್ರು ಎನಿ ಟೈಮ್ ಬರ್ರಿ, ನಿಮಗೆ ಆಲ್ಮೋಸ್ಟ್ ರೇಟ್ ಕಮ್ಮಿನೇ ಸಿಗ್ತದೆ ಇಲ್ಲಿ. ಯಾಕಂದ್ರೆ ಬೆಸ್ಟ್ ಪರ್ಸನ್ ಅದಾರ, ಬೆಸ್ಟ್ ವರ್ಕ್ ಮಾಡ್ತಾರೆ ಇಲ್ಲಿ. ಈಗ ಇದು ಏನೀಗ ಓಪನ್ ಮಾಡ್ಯಾರಲ್ಲ ಇದು ಸಂದ್ ಆಗಲೇ ಬಾಕ್ಸ್ ಒಳಗೆ ತೋರಿಸಿದ್ನಲ್ಲ ಅದನ್ನು ಇಲ್ಲಿ ಫಿಟ್ ಮಾಡ್ತಾರೆ. ಇದು ಚೈನ್ ಬರ್ತದೆ ಪೂರ. ಇದನ್ನು ಓಪನ್ ಮಾಡತ್ರಣ್ಣ, ಅದನ್ನು ಮಷಿನ್ಲೇ ಓಪನ್ ಮಾಡ್ತಾರೆ. ಈಗ ಯಾಕಂದ್ರೆ ಟೈಟ್ ಇರ್ತದಲ್ಲ ಅದ್ರ ಸಂಬಂಧ ಮಷಿನ್ಲೇನೆ ಓಪನ್ ಮಾಡ್ಬೇಕು. ಇಲ್ಲಿ ಅಂಗಡಿ ಒಳಗೆ ನಿಮಗೆ ನಿಮ್ಮ ಮುಂದೆ ನಿಂತು ನೋಡ್ಬೋದು ಏನೇನು ಮಾಡ್ಲತ್ತಾರ ಗಾಡಿಗೆ ಸೇರಿ. ಒನ್ ಆಫ್ ಬೆಸ್ಟ್ ವರ್ಕ್ ಮಾಡ್ತಾರೆ. ಗಾಡಿ ನಿಮ್ದು ಏನೇ ಎಕ್ಸಸರಿ ಬೇಕಾಗಿರಲಿ, ನಿಮ್ದು ಕೇಬೇಜ್ ಹಿಡೋದು ಏನೇ ಬೇಕಂದ್ರೂ ನಿಮಗೆ ಸಿಗ್ತದೆ. ಬರ್ರಿ ನೋಡ್ರಿ. ತೆಗಿಲಕ್ಕ ಚೈನ್ ಅದನ್ನು ತೆಗೆದು ನೋಡಾಕ್ತಾರೆ ಅವರು ಏನೇನು ಕೊಟ್ಟಾಗತ್ತೆ. ಈಗ ಚೈನಿನ ಹರಿದಾರ ನೋಡ್ಬೇಕು. ಓಪನ್ ಮಾಡ್ಲತ್ತಾರೆ ನೋಡ್ರಿ. ಈಗ ಇದನ್ನು ತಳಗ ಪಾನ ಹಿಡಿದು ಓಪನ್ ಮಾಡ್ತಾರೆ. ಯಾಕಂದ್ರೆ ಮ್ಯಾಗ ಡೈರೆಕ್ಟ್ ತಿರುಗಿಸಿರೋದು ಅದು ಪೂರ ತಿರುಗ್ತೈತಲ್ಲ ಅದ್ರ ಸಂಬಂಧ ತಳಗಡೆ ಗ್ರಿಪ್ ಸಂಬಂಧ ಹಿಡಿದು ಓಪನ್ ಮಾಡ್ತಾರೆ. ಅದನ್ನು ಓಪನ್ ಮಾಡಿದ ತೆಗೆದೀಗ ಹೊಸದೇನು ಸಾಕೆಟ್ ಐತಲ್ಲ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ ನೋಡಿ. ಅದು ಹಳೆ ಸಾಕೆಟ್ ಇದು ಇಲ್ಲಿ ಬಿದ್ದಿದ್ದ, ಈಗೇನು ಹಾಕ್ಲತ್ತಾರೆ. ಇದು ಹೊಸ ಸಾಕೆಟ್. ನಿಮಗೆ ಏನೇ ಎಕ್ಸಸರಿ ಬೇಕಾಗಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಕೆಳಗಡೆ ಅಡ್ರೆಸ್ಸು ಹಾಕಿರ್ತೀನಿ. ತೆಗ್ದಾರ ನೋಡ್ರಿ ತೆಗೆದು ಹೇಳ್ತಾರೆ. ಈಗ ಇದೇ ಚೈನ್ ನೋಡ್ರಿ. ಚೈನ್ ಏನಾಗಿರ್ತದೆ ಅಂದ್ರೆ ಓಡಿಸಿ ಚೈನ್ ಸ್ಪ್ರೇ ಬರೋಬ್ಬರ ಮಾಡ್ಲಿಕ್ಕಂದ್ರೂ ಹಾಕದ. ನಮ್ಮ ಕಾಲೇಜ್ ಅದು ಇದರೊಳಗೆ ಮಾಡೋದಾಗಿಲ್ಲ. ಅದೇನು ಈಗ ಹೋದ್ರಲ್ಲ ಕಟ್ ಮಾಡಿದ್ರೆ ಅದನ್ನು ಅದು ನಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇದು ಲಿಕ್ವಿಡಾಗಿ ಹಚ್ತಾರಂದ್ರೆ ಪ್ರಾಪರಾಗಿ ಆರಾಮ್ಸೆ ಹೋಗಲಿ ಈಸಿಲಿ ಅಂತೇಳಿ ಅದನ್ನು ಜಲ್ ಟೈಪ್ ಇರುತ್ತೆ ಅದನ್ನು ಹಚ್ತಾರೆ. ಹಚ್ಚಿ ಸಣ್ಣ ಸಾಕೆಟ್ ಅದ್ರೊಳಗೆ ಹಾಕ್ತಾರೆ. ಇಲ್ಲದು ಆಗೈತಿ. ಇದು ಏನು ದೊಡ್ಡ ಸಾಕೆಟ್ ಇತ್ತಲ್ಲ ಅದನ್ನೇ ಇನ್ಸ್ಟಾಲ್ ಮಾಡ್ಯಾರ ಇದ್ರೊಳಗೆ ಟೈರ್ ಮೀನ್ಸ್ ಟೈರ್ ಕಡೆ. ಈಗೇನದ ಸೀದಾ ಸಣ್ಣ ಸಾಕೆಟ್ ಹಾಕಿದ್ರಂದ್ರೆ ಈಗ ಹಾಕ್ಯಾರ ನೋಡಿ. ಸಣ್ಣ ಸಾಕೆಟ್ ಹಾಕಿ ಅದರದ್ದು ಗ್ರಿಪ್ಪರ್ ಹಾಕಿ ಅದರ ನಟ್ನು ಫಿಟ್ ಮಾಡ್ಲತ್ತಾರೆ. ಈಗ ಫಿಟ್ ಮಾಡಿ ಏನು ಮಾಡ್ತಾರಂದ್ರೆ
ಟೈಟ್ ಆಗಿಬಿಡ್ತೈತಿ. ಇನ್ನೂ ಟೆನ್ಷನ್ ಇರೋಂಗಿಲ್ಲ. ಏನಾಗ್ತದೆ ಅಂದ್ರೆ ರನ್ನಿಂಗ್ ಒಳಗೆ ಏನಾಗ್ತಿದ್ದು ಚೈನ್ ಸಾಕೆಟ್ ಹೋಗಿತ್ತಂದ್ರೆ ಚೈನ್ ಉಜ್ತದ. ನೀವು ಕೇಳ್ಬೋದು, ಅಣ್ಣ ಅವ್ರು ರಿಮ್ ಬರಬಾರ್ದವಲ್ರಿ ಬ್ರದರ, ಚೈನ್ ಯಾಕೆ ಪೂರಾ ಚೇಂಜ್ ಮಾಡಿಸ್ಲತ್ತೀರಿ ಸಾಕೆಟ್ ಕೂಡ ಅಂಥೇಳಿ. ಆದ್ರೆ ಹಂಗೆ ಬರೋಂಗಿಲ್ಲ, ಚೈನ್ ಅಟ್ಟೆ ಚೇಂಜ್ ಮಾಡೋಕೆ ಬರೋದಿಲ್ಲ. ಅದಕ್ಕೆ ಅದು ಪೂರಾ ಸಟ್ಟೆ ಇರ್ತದೆ ಚೈನ್ ಸಾಕೆಟ್ದ, ಮುಂದಿಂದ ಹಿಂದಿಂದ ಮತ್ತು ಪೂರಾ ಚೈನ್ ಪೂರಾ ಬರ್ತೈತಿ. ಅದು ಹಾಕಿದ್ರೇ ಬರೋಬ್ಬರ ಕುದುರ್ತದೆ. ಯಾಕಂದ್ರೆ ಹಳೆ ಸಾಕೆಟ್ಗಳು ಹೊಸ ಚೈನ್ ಪ್ರಾಪರ್ ಕುಂದಿರಂಗಿಲ್ಲ. ಅದರ ಸಂಬಂಧ ಹಾಕ್ರಿ. ಮುಂದಿಂದ ಇನ್ನು ಹಿಂದಿಂದ ಒಂದು ಹಾಕ್ತಾರೆ. ತೆಗ್ದಾರಿ ಚೈನ್. ಅದು ಏನು ಚೈನ್ ಇರುತ್ತಲ್ಲ, ಇದು ಪೂರಾ ಅದು ಆಯಿಲ್ ಗ್ರೀಸ್ ಟೈಪ್ ಹಚ್ಚಿರ್ತಾರೆ ಮೊದಲಿಂದ್ರೇ. ಅದನ್ನ ಈಗ ಹಿಂಗೆ ಇನ್ನಿತರ ಹಾಕೊಂಡು ಅದನ್ನ ಕ್ಲಿಪ್ ಕಾಣ್ತದಲ್ಲ, ಇದು ಒಳಗಿನ ಇಲ್ಲಿಂದ ಒಳಗೆ ತಗೋತಾರೆ. ಅದೇ ನಿಮ್ಮದು ಬ್ಲ್ಯಾಕ್ ಕಲರ್ ಕಾಳ ಐತಲ್ಲ, ಅಲ್ಲಿಂದ ತಗೊಂಡು ಆ ಚೈನ್ ಸಾಕೆಟ್ ಮುಂದಿರ್ತಾರೆ, ಅದ್ರೊಳಗೆ ಹಾಕಿ ಪಾಸ್ ಮಾಡ್ತಾರೆ. ನೋಡ್ತೀರಿ, ನಿಮಗೆ ಫುಲ್ ಡೀಟೇಲ್ ವಿಡಿಯೋ ಐತಿದ್ದು. ಯಾರ್ಯಾರು ನೋಡ್ಲಾತಿರಲ್ಲ ಗೊತ್ತಾಗೋದು ನಿಮ್ಗೆ ಚೈನ್ದು ಹೋದ್ರೆ ಏನಾಗುತ್ತೆ, ಚೈನ್ ಸಾಕೆಟ್ ಹೆಂಗೆ ಚೇಂಜ್ ಮಾಡ್ತಾರೆ ಅಂತೇಳಿ ನೋಡ್ಲಾರ್ದವ್ರಿಗೂ ನೋಡ್ಕೊಂಡು. ನಿಮ್ದು ಕಂಪ್ನಿ ಶೋರೂಮ್ದಾಗ ಆದ್ರೂ ಇದೇ ಥರ ಚೈನ್ ಸಾಕೆಟ್ ಚೇಂಜ್ ಮಾಡೋದವರು. ಆದ್ರಲ್ಲ ನಾವು ನೋಡೋಂಗಿಲ್ಲ, ಪ್ರಾಪರ್ ನೋಡ್ತೀವಿ ಏನು ಮಾಡೋದ್ರ ಅಂತ ಗೊತ್ತಾಗುತ್ತೆ. ಈಗ ಹಾಕಿದ್ರೆ ಚೈನ ಅದೊಂದಿದ್ರೆ ಪಾಸ್ ಮಾಡಿ, ಈಗ ಅದು ಆ ಚೈನಿಗೆ ಈ ಚೈನಿಗೆ ಗ್ಯಾಪ್ ಇರ್ತದೆ. ಅದು ಕ್ಲಿಪ್ ಕೊಟ್ಟಿರ್ತಾರೆ, ಕ್ಲಿಪ್ ಅದಕ್ಕೆ ಜಾಯಿನ್ ಮಾಡ್ತಾರೆ. ಜಾಯಿನ್ ಮಾಡಿ ಹಿಂದಿನ ಟಯರೇ ಹಾಕಿ, ಹಿಂದಿನ ಟಯರಿಗೂ ಹಾಕಿ ಅದಕ್ಕೆ ಅದನ್ನು ಕನೆಕ್ಷನ್ ಕೊಡ್ತಾರೆ ಅವರು. ನೋಡಿರಿ, ನೀವು ಹಂಗೆ ಮುಂದೆ ಹೇಳ್ತೀನಿ. ನಿಮ್ಗೆ ಏನು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿರಿ, ಕ್ಲಿಯರ್ ಮಾಡ್ತೀನಿ. ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೀತಿ ಕೊಟ್ಟರೆ ಹೋಗೋಕ್ಕಾಗೋದು. ಅದೇನೀಗ ಹಾಕ್ಲತ್ತಾರಲ್ಲ, ಅಲ್ಲೊಂದು ಪಾಯಿಂಟ್ ಇರ್ತದೆ, ಆ ಪಾಯಿಂಟಿಗೆ ಹಾಕಿ ಅದು ಇನ್ನೊಂದು ಪಾಯಿಂಟ್ ಏನಿರ್ತಲ್ಲ, ಅದು ಇಲ್ಲಿ ನಿಮ್ಗೆ ಸ್ಟ್ಯಾಂಡ್ ಕಾಲು ಇರ್ತೀವಲ್ಲ, ಅಲ್ಲಿ ತಲೆಗೆ ಕಾಲು ಆಯ್ತಲ್ಲ, ಅದರೊಳಗೆ ಆ ಪಾಯಿಂಟ್ ಹಾಕ್ತಾರೆ. ಅದು ಕ್ಲಿಪ್ಗೆ ಜಾಯಿನ್ ಮಾಡಿ. ಈಗೇನದಲ್ಲ ಜಾಯಿಂಟ್ ಮಾಡ್ಯಾರ. ನಿಮಗೇನಾಗ ಹೇಳಿದ್ನಲ್ಲಣ್ಣ, ಅವು ಬ್ಲ್ಯಾಕ್ ಕಲರ್ ಗ್ರಿಪ್ಪರ್ ಇರ್ತಾವೆ ಅಂಥೇಳಿ ಅದು ತೊಗೊಂಡ್ರು ನೋಡಿ, ಹರಿಯಾತಾರಲ್ಲ ಅವ್ರು, ಅವನ್ನ ಇಲ್ಲಿ ಹಾಕ್ತಾರೆ. ಇವು ಹಳೆ ಅದಾವು, ಇವನ್ನ ತೆಗೆದು ಅವು ಹೊಸವು ಹಾಕ್ತಾರೆ ಇಲ್ಲಿ. ಈಗ ನಾನು ಚೆಕ್ ಮಾಡತ್ತ ನಾವೇ ಅದಾವಿಲ್ಲೋ ಅಂಥೇಳಿ, ಮತ್ತು ಅದಕ್ಕೆ ಕುಂದಿರ್ತಾವಿಲ್ಲ ಅಂಥೇಳಿ ಚೆಕ್ ಮಾಡ್ತೀನಿ ನೋಡಿ. ಹಾಕ್ಲತ್ತಾರ ತೆಗೆದ್ರಾಗ. ಈಗ ಇವನ್ನೇನು ತೆಗ್ಯಾತಾರೆ ನೋಡಿ, 1 2 ಅದೊಂದು 3 ಒಂದು ತೆಗ್ದಾರ. ಮ್ಯಾಗಿಂದ ಒಂದೇದೇನೈತಲ್ಲ ಅದು ಒಂದು ಹಾಕಿ ನೋಡ್ದೆ. ಅದೇ ಇದು ಗೊತ್ತಾದ್ಮೇಲೆ ಉಳ್ಕಿದ್ನು ತೆಗೆದು ಹಾಕ್ಲತ್ತಾರಾಗ. ಹಿಂಗೆ ಹೊಡೆದು ಅದನ್ನು ಪೂರಾ ಟೈಟಂಗೆ ಮಾಡಿಬಿಡ್ತಾರೆ. ಟೈಟಂಗೆ ಮಾಡಿ ಇದ್ರ ಮ್ಯಾಗ ಚೈನ್ ಬರ್ತೈತಿ. ಅದು ಗ್ರಿಪ್ಪರ್ ಟೈಪ್ ಇದ್ದಂಗೆ ಅದಕ್ಕೆ ಇನ್ನು 2 ಹಾಕಿ ಹೊಡೆದು ಟೈಟ್ ಮಾಡ್ತಾರೆ ಅದನ್ನು. ಆಮ್ಯಾಗ ಚೈನ್ ಹಾಕಿಬಿಡ್ತಾರೆ. ಅದನ್ನು ಹೊಸದೇನು ಐತಲ್ಲ ಅದನ್ನು ಹಾಕ್ತಾರೆ. ಇದು ಕುಂದರ್ಲಾದಿಲ್ಲ ರೀ, ಮೀನ್ಸ್ ಅದ್ರೊಳಗೇನು ಹೋಲ್ ಐತಲ್ಲ ಅದ್ರೊಳಗೆ ಹೊಂಟಿದ್ದಿಲ್ಲ ಅದು. ಅದ್ರ ಸಂಬಂಧನ ಹೊಡೆದು ಹಾಕ್ಲಾತಿದ್ರೆ ಲಾಸ್ಟಿಗೆ ಫೈನಲಿ ಹೋಯ್ತು. ಹೋದ್ಮ್ಯಾಗ ಅದನ್ನು ಅನ್ನಾರ ಪೂರಾ ಹೊಡೆದು ಹಾಕ್ಲತ್ತಾನ ಅನ್ನ. ಅದು ಪಡಕ್ನೆ ಹೋಗೋದಿಲ್ಲ ರೀ, ಒಮ್ಮೆ ಒತ್ತಿದ್ರೂ ಹೋಗೋದಿಲ್ಲ. ಅದ್ರ ಸಂಬಂಧ ಹೊಡೆದು ಹಾಕ್ತಾರೆ. ಟಯರ್ ಏನೈತಲ್ಲ, ಟಯರ್ ಹಾಕ್ಯಾರ. ಈಗ ಟಯರ್ ಒಳಗೆ ತೊಗೋತಾರೆ. ಈಗ ಮೀನ್ಸ್ ಟಯರ್ ಒಳಗಡೆ ಹಾಕ್ಕೊಂಡಾರ ಗಾಡಿ. ಟಯರ್ ಒಳಗಡೆ ಹಾಕಿ ಚೈನು ಹಾಕ್ಯಾರ. ಈ ಚೈನ್ ಅದ್ರೊಳಗಿಂದ ಪಾಸ್ ಮಾಡ್ಕೊಂಡು ಫಿಟ್ಟಿಂಗ್ ಮಾಡ್ಕೋತಾರೆ ಲಾಸ್ಟಿಗೆ. ಎಷ್ಟು ಬರೋಬ್ಬರ ಫಿಟ್ ಆಗೈತಿ ಇಲ್ಲ ಅಂತೇಳಿ ಟೈಟ್ ಮಾಡ್ತಾರೆ. ಅದನ್ನು ಟೈಟ್ ಮಾಡಿದಂದ್ರೆ ಕರೆಕ್ಟ್ ಓಡ್ತೀವಿ. ಇದೇನು ರಾಡ್ ಕಾಣೈತಲ್ಲ, ಇದು ಈ ಕಡೆಯಿಂದ ಪಾಸಾಗಿ ನಿಮ್ಗೆ ಕಾರ್ ಸ್ಟ್ಯಾಂಡ್ ಕಡೆ ಹೋಲ್ ಕಾಣತ್ತಲ್ಲ, ಅಲ್ಲಿಂದ ಪಾಸಾಗಿ ಅಪೋಸಿಟ್ ಸೈಡ್ ಹೊರಗೆ ಬಂದೈತಿ. ಆಮೇಲೆ ಅಲ್ಲಿಂದ ಟೈಟ್ ಮಾಡ್ತಾರೆ ಅದನ್ನು. ಆಮೇಲೆ ಈ ಕಡೆಯಿಂದ ಹಿಡಿದು ಟೈಟ್ ಮಾಡಿ ಚೈನ್ ಸೆಟ್ ಮಾಡ್ತಾರೆ ಕರೆಕ್ಟ್.
ನೋಡ್ರಿ ಇಲ್ಲ ಹಾಕ್ಯಾರ ಈಗ ಇದ್ರ ಮ್ಯಾಗಿನ ಕವರ್ ಪೂರ ಇದು ರೆಡಿ ಆಮೇಲೆ ಮ್ಯಾಗಿನ ಕವರು ಹಾಕ್ತಾರೆ. ಹಾಕ್ಯಾರ ನೋಡ್ರಿ ಚೈನ್ ಪೂರ ರೆಡಿ ಆಗೈತಿ. ಈಗ ಅಣ್ಣ ಮ್ಯಾಗಿಂದ ಅದು ಕವರು ಹಾಕ್ಲತ್ತಾನ, ಕವರ್ ಹಾಕ್ತಾನೆ ಮುಗಿತು, ಗಾಡಿ ಫುಲ್ ರೆಡಿ ಆಯ್ತು. ನೋಡಿರಿ ನೀವು ಈ ಥರ ಪ್ರಾಬ್ಲಮ್ ಆಗಬಾರ್ದಂದ್ರೆ ಚೈನ್ ಸ್ಪ್ರೇ ಕರೆಕ್ಟಾಗಿ ಮಾಡಿರಿ. 500 ಕಿಲೋಮೀಟ್ರಿಗೊಮ್ಮೆ ಚೈನ್ ಸ್ಪ್ರೇ ಮಾಡಿರಿ, ಅಂದ್ರೆ ಗಾಡಿ ಪ್ರಾಪರಾಗಿರ್ತೈತಿ. ಮತ್ತು ಸರ್ವಿಸಿಂಗ್ ಟೈಮ್ ಟು ಟೈಮ್ ಮಾಡ್ತೀನಿ, ಸರ್ವಿಸ್ ಟೈಮ್ ಟು ಟೈಮ್ ಮಾಡ್ಸೀನಿ, ಚೈನ್ ಸ್ಪ್ರೇ ಮಾಡಿದ್ದಿಲ್ಲ. ಅದರ ಸಂಬಂಧ ಚೈನ್ ಹೋಗೋ ಚಾನ್ಸಸ್ ಭಾಳ ಇರ್ತದೆ. ಅದರ ಸಂಬಂಧ ಪ್ರತಿ 500 ಕಿಲೋಮೀಟ್ರಿಗೆ ಚೈನ್ ಸ್ಪ್ರೇ ಮಾಡಿರಿ. ಅಂದ್ರೆ ನಿಮ್ಮ ಚೈನ್ ಭಾಳ ದಿನ ಮೀನ್ಸ್ ಭಾಳ ದಿನ ಬಾಳ್ಕೆ ಬರ್ತದೆ, ಭಾಳ ದಿನ ಯೂಸ್ ಆಗ್ತದೆ. ನಿಮ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ತೆಳಗೆ ಕಮೆಂಟ್ ಮಾಡಿರಿ. ಇಲ್ಲಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಐ ಡಿಗೆ ಮೆಸೇಜ್ ಮಾಡಿರಿ. ಮುಗೀತ್ರಿ ಗಾಡಿದೆಲ್ಲ ಕೆಲಸ ಆಯ್ತು. ಗಾಡಿ ಚೈನ್ ಸಾಕೆಟ್ ಎಲ್ಲ ಫಿಟ್ಟಿಂಗ್ ಆಗೈತಿ. ಈ ಗಾಡಿ ಈ ವಿಡಿಯೋ ಒಳಗೆ ಅಂಥದ್ದೇನು ಸ್ಪೆಷಲ್ ಇದ್ದಿದ್ದಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿನ ಗಾಡಿ ಬಗ್ಗೆ. ಗಾಡಿ ಚೈನ್ ಸಾಕೆಟ್ ಹೆಂಗೆ ಹಾಕ್ತಾರೆ, ಏನು ಮಾಡ್ತಾರೆ ಮತ್ತು ಹೇಳಿ. ನಾನು ನಿಮ್ಗೆ ಲಾಸ್ಟಿಗೆ ಇನ್ನೊಂದು ಹೇಳೋದು ಮರೆಸಿದ್ದೆ. ಇದರ ಪ್ರೈಸಿಂಗ್ ನನಗೆ ಬಂದಿದ್ದು 2750 ರೂಪಾಯಿ. ನೀವು ಹೋಗ್ರಿ, ನಿಮಗೂ ಚಲೋ ಪ್ರೈಸ್ ಮೀನ್ಸ್ ಆಲ್ಮೋಸ್ಟ್ ಇದೇ ಬೆಸ್ಟ್ ಪ್ರೈಸ್ ಅದ ನನಗೆ ಅನ್ಸಿದ ಮಟ್ಟಿಗೆ. ಕಂಪ್ನಿ ಒಳಗೂ ನಿಮ್ಗೆ 3000 ತನಕ ಬೀಳ್ಬೋದು, 3000 ಮ್ಯಾಗೆ ಬೀಳ್ಬೋದು. ಇದು ಕಂಪ್ನಿದಲ್ಲ, ಮೀನ್ಸ್ ಕಮ್ಮಿ ರೇಟ್ ಅದ ಅಂತ ಹೊರಗಿಂದೇನಿಲ್ಲ, ಇದು ಕಂಪ್ನಿದಲ್ಲ. ಯಾಕಂದ್ರೆ ನೀವು ನೋಡಿರಿ, ನಿಮ್ಗೆ ತೋರಿಸಿದ್ರಾಗ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿ ಕಂಪ್ನಿದ ಲೋಗೋ ಎಲ್ಲ ಹೆಸರಿರುತ್ತೆ. ಇದು ವಿಡಿಯೋ ನಂತರ ನಿಮಗೆ ಏನಾರ ಬೆನಿಫಿಟ್ ಆಗಿದ್ರೆ, ಯೂಸ್ ಆಗಿದ್ರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಗಾಯ್ಸ್, ನೋಡ್ತೀರಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ನ. ನೋಡಿರಿ, ಈಗ ಮನೆಗೆ ಬಂದ್ವಿ, ಕ್ವಾರ್ಟರ್ಸಿಗೆ ಎಂಟ್ರಿ ಕೊಟ್ಟಿವಿ. ಹೋಗಿ ಗಾಡಿ ಪಾರ್ಕ್ ಮಾಡಿ ನಾವು ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಗಾಯ್ಸ್, ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ.